टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ರಂಜಾನ್ ಮಾಸದಲ್ಲಿ ಮುಸ್ಲಿಂ ಬಾಂಧವರು ಉಪವಾಸ ಆಚರಣೆ ಮಾಡ್ತಾರೆ. ನಿತ್ಯ ಸೂರ್ಯೋದಯಕ್ಕೂ ಮುನ್ನ ಹಾಗೆ ಸೂರ್ಯಾಸ್ತದ ಬಳಿಕ ಇಫ್ತಾರ್ ಆಚರಿಸ್ತಾರೆ. ಸರ್ಕಾರಿ ನೌಕರರು ಕೂಡ ಇದೇ ನಿಯಮವನ್ನೇ ಅನುಸರಿಸ್ತಾರೆ. ಆಂಧ್ರ ಹಾಗೆ ತೆಲಂಗಾಣದಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರಿಗೆ ಸಂಜೆ ಬಳಿಕ ರಜೆ ನೀಡಿದ್ದು ರಾಜ್ಯದಲ್ಲೂ ರಜೆ ನೀಡಬೇಕು ಅಂತ ಮನವಿ ಮಾಡಲಾಗಿದೆ. ಆಂಧ್ರ ತೆಲಂಗಾಣದಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರಿಗೆ ಸಂಜೆ ಬಳಿಕ ರಜೆ. ರಾಜ್ಯದಲ್ಲೂ ಮುಸ್ಲಿಂ ಸರ್ಕಾರಿ ನೌಕರರಿಗೆ ಅವಕಾಶ ನೀಡುವಂತೆ ಮನವಿ. ರಂಜಾನ್ ಮಾಸ ಸಮೀಪಿಸ್ತಾ ಇದೆ. ನೆರೆಯ ಆಂಧ್ರ ಮತ್ತು ತೆಲಂಗಾಣ ಸರ್ಕಾರಗಳು ರಂಜಾನ್ ಮಾಸದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಮುಸ್ಲಿಂ ಸಿಬ್ಬಂದಿಗೆ ಸಂಜೆ 4 ಗಂಟೆ ಬಳಿಕ ಉಪವಾಸ ಬಿಡೋದಕ್ಕೆ ಅನುಮತಿ ನೀಡಿದೆ. ಇದೇ ಮಾದರಿಯಲ್ಲೇ ರಾಜ್ಯದಲ್ಲೂ ಮುಸ್ಲಿಂ ಸಿಬ್ಬಂದಿಗೆ ಅವಕಾಶ ನೀಡಬೇಕು ಅಂತ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಲಾಗಿದೆ. ರಂಜಾನ್ ಉಪವಾಸ ತೊರೆಯಲು ಅನುಕೂಲ ಆಗುವಂತೆ ಮುಸ್ಲಿಂ ಸರ್ಕಾರಿ ನೌಕರರಿಗೆ ವಿನಾಯಿತಿ ನೀಡುವಂತೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರಾದ ಸೈಯದ್ ಅಹಮದ್ ಮತ್ತು ಎಆರ್ಎಂ ಹುಸೇನ್ ಮನವಿ ಸಲ್ಲಿಸಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಮೂಲಕ ಒತ್ತಾಯಿಸಿದ್ದಾರೆ. ಚರ್ಚೆ ಮಾಡಿ ಸರ್ಕಾರ ತೀರ್ಮಾನ ಮಾಡುತ್ತೆ ಎಂದ ಪರಮೇಶ್ವರ್. ಎಲ್ಲ ಧರ್ಮದವರಿಗೂ ಸರ್ಕಾರ ರಜೆ ಕೊಡಬೇಕು ಎಂದ ಸಿಟಿ ರವಿ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ನನಗೆ ಗೊತ್ತಿಲ್ಲ, ಸರ್ಕಾರಕ್ಕೆ ಮನವಿ ಕೊಟ್ಟಿರಬಹುದು, ಆ ರೀತಿ ಇದ್ರೆ ಚರ್ಚೆ ಮಾಡಿ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ನನಗೆ, ಅದು ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತದೇನಾದ್ರು ಇದ್ರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯಿಸಿ, ಸರ್ಕಾರ ಎಲ್ಲಾ ಧರ್ಮದವರಿಗೂ ರಜೆ ಕೊಡಬೇಕು. ಜೈನ್, ಸಿಖ್, ಕುರುಬರು, ದಲಿತರು, ಒಕ್ಕಲಿಗ, ಲಿಂಗಾಯತರಿಗೂ ರಜೆ ಕೊಡಬೇಕು. ಸರ್ಕಾರ ಏನ್ ಮಾಡುತ್ತೆ ಅಂತ ನೋಡೋಣ ಅಂತ ತಿರುಗೇಟು ನೀಡಿದ್ದಾರೆ. ಕೇಳ್ಕೊಂಡಿದ್ದಾರೆ, ಸರ್ಕಾರ ಏನು ಮಾಡುತ್ತೆ ಅಂತ ನೋಡೋಣ. ಸರ್ಕಾರ ಒಬ್ರಿಗೊಂದು ಮಾಡೋಕ್ಕಾಗಲ್ಲ. ನಾಳೆ ಜೈನರಿಗೂ ಕೊಡಬೇಕು, ಬೌದ್ಧರಿಗೂ ಕೊಡಬೇಕು, ಸಿಖ್ರಿಗೂ ಕೊಡಬೇಕು, ವೈಷ್ಣವರಿಗೂ ಕೊಡಬೇಕು, ಒಕ್ಕಲಿಗರಿಗೂ ಕೊಡಬೇಕು, ಲಿಂಗಾಯತರಿಗೂ ಕೊಡಬೇಕು. ಒಬ್ರಿಗೊಂದು ಮಾಡೋಕ್ಕಾಗಲ್ಲ. ನಾಳೆ ಎಲ್ಲರಿಗೂ ಅವಕಾಶ ಕೊಡಬೇಕಾಗತ್ತೆ. ನೋಡೋಣ ಜಾತ್ಯತೀತರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅಂತ. ಇವರು ಓಲೈಕೆ ಮಾಡ್ತಾರೋ ಸಮಭಾವ ಕೊಡ್ತಾರೋ ನೋಡೋಣ. ಅದೇನೇ ಇರಲಿ, ರಂಜಾನ್ ಉಪವಾಸ ಆಚರಿಸುವುದಕ್ಕೆ ಮುಸ್ಲಿಂ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಅವಕಾಶ ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.